ಇವತ್ತು ಫಸ್ಟ್ ಕ್ಲಾಸ್. ಇದು ನನಗೂ ಕೂಡ ನಿಮಗೂ ಕೂಡ ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡೋಣ. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಂಗ್ಲೀಷ್ ಕಾನ್ವಗೇಷನ್ ಪ್ರಾಕ್ಟೀಸ್ ಮಾಡೋಣ. 1 to 1 ಯಾವ ರೀತಿ ಮಾತಾಡೋದು ಅಂತ ಇವತ್ತು ನೋಡೋಣ. ಫುಲ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡೋಣ. ನೀವು ಪ್ರಾಕ್ಟೀಸ್ ಮಾಡಿ ನನ್ನ ಜೊತೆ. ಇಂಗ್ಲೀಷ್ ಮಾತಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ. ಫಸ್ಟ್ನೇ ಕ್ವಶನ್, ವಾಟ್ ಈಸ್ ಯುವರ್ ನೇಮ್? ನಿಮ್ಮ ಹೆಸರು ಏನು? ಇವಾಗ ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ, ಯಾರಾದರೂ ಗೊತ್ತಿಲ್ಲದೆ ಇರೋ ನಮ್ಮನ್ನ ಮಾತಾಡಿಸಿದಾಗ ನಿಮ್ಮ ಹೆಸರೇನು ಅಂತ ಕೇಳ್ತೀವಲ್ಲ, ಹಾಗಾಗಿ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ಮೈ ನೇಮ್ ಈಸ್ ಐಶ್ವರ್ಯ. ನನ್ನ ಹೆಸರು ಐಶ್ವರ್ಯ. ಇವಾಗ ಯಾರಾದರೂ ಕೇಳಿದಾಗ, ನನ್ನ ಬೇರೆಯವರು ಯಾರಾದರೂ ಕೇಳಿದಾಗ ಮೈ ನೇಮ್ ಈಸ್ ಐಶ್ವರ್ಯ. ಹಾಗೆ ನಿಮ್ಮ ಹೆಸರು ನೀವು ಹೇಳ್ಕೊಳ್ಳಿ. ಎರಡನೇ ಕ್ವಶನ್, ಹೌ ಆರ್ ಯು? ನೀವು ಹೇಗಿದ್ದೀರಾ? ನೆಕ್ಸ್ಟ್ ಕ್ವಶನ್ ಬರುತ್ತೆ. ವಾಟ್ ಈಸ್ ಯುವರ್ ನೇಮ್ ಆದಮೇಲೆ ಅವ್ರ ಹೆಸರು ಹೇಳಾದ್ಮೇಲೆ ನೀವು ಹೇಗಿದ್ದೀರಾ ಅಂತ ಜನರಲ್ ಆಗಿ ಕೇಳ್ತೀವಲ್ಲ, ಸೊ ಹಾಗಾಗಿ ಹೇಗಿದ್ದೀರಾ, ಹೌ ಆರ್ ಯು, ಅದಕ್ಕೆ ನಾವು ಹೇಳಬೇಕು ಐ ಆಮ್ ಫೈನ್, ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕು. ವೇರ್ ಡು ಯು ಲೀವ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಾ ಅಂತ ಕೇಳಬೇಕು ನಾವು. ಅದಕ್ಕೆ ಅವ್ರು ರಿಪ್ಲೈ ಮಾಡ್ತಾರೆ ಏನಂತ, ಐ ಲಿವ್ ಇನ್ ಮುಂಬೈ, ನಾನು ಮುಂಬೈನಲ್ಲಿ ವಾಸಿಸುತ್ತಿದ್ದೇನೆ. ಇದು ಜನರಲ್ ಕಾನ್ವಗೇಷನ್ ಆಗಿರುತ್ತೆ. ಮೇ ಐ ಕಮ್ ಇನ್? ನಾನು ಒಳಗೆ ಬರಬಹುದೇ? ನಾವು ಆಲ್ಮೋಸ್ಟ್ ಅಲ್ಲಿ ಇದನ್ನ ಸ್ಕೂಲಲ್ಲಿ ಯೂಸ್ ಮಾಡಿರ್ತೀವಿ. ಎಸ್, ಆಫ್ ಕೋರ್ಸ್, ಪ್ಲೀಸ್ ಕಮ್ ಇನ್. ಹೌದು, ಖಂಡಿತ, ದಯವಿಟ್ಟು ಒಳಗೆ ಬನ್ನಿ ಅಂತ ಹೇಳಬೇಕು. ನೆಕ್ಸ್ಟ್ ಒನ್, ಹೌ ಈಸ್ ಎವ್ರಿಥಿಂಗ್? ಎಲ್ಲ ಹೇಗಿದೆ? ಎವ್ರಿಥಿಂಗ್ ಈಸ್ ಫೈನ್, ಎಲ್ಲವೂ ಚೆನ್ನಾಗಿದೆ ಅಂತ ಅಂದರೆ. ಇವಾಗ ನೆಕ್ಸ್ಟ್ ಒನ್, ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ನಾವು ಮನೆಯಿಂದ ಎಲ್ಲಿಗಾದರೂ ಹೋಗಬೇಕಾದ್ರೆ ಯೂಸ್ ಮಾಡೋದು ಇದು. ಐ ಆಮ್ ಗೋಯಿಂಗ್ ಟು ಮಾರ್ಕೆಟಿಂಗ್, ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಇವಾಗ ನಾವು ಔಟ್ಸೈಡ್ ಹೋಗ್ಬೇಕಾದ್ರೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಅಲ್ಲಿ ಇದನ್ನೇ ಯೂಸ್ ಮಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ಒನ್, ಹೂ ಈಸ್ ಹಿ? ಅವನು ಯಾರು? ನಾವು ಹೂ ಆರ್ ಯು ಅಂತ ಹೇಗೆ ಬಳಸ್ತೀವಿ ಹಾಗೆ ಇದು. ಈ ಈಸ್ ಮೈ ಬ್ರದರ್, ಅವನು ನನ್ನ ಸಹೋದರ. ಈ ಈಸ್ ಮೈ ಸಿಸ್ಟರ್, ಆ ಥರ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಆರ್ ಯು ಕಮಿಂಗ್? ನೀನು ಬರುತ್ತೀಯಾ? ನನ್ನ ಜೊತೆ ಬರ್ತೀಯಾ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಾರೆ ಅಂತ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಆರ್ ಯು ಕಮಿಂಗ್? ನೀನು ಬರ್ತೀಯಾ ನನ್ನ ಜೊತೆ? ಎಸ್, ಐ ಆಮ್ ಕಮಿಂಗ್. ಹೌದು, ನಾನು ಇಲ್ಲೇ ಇದ್ದೀನಿ. ನಾನು ಆಲ್ರೆಡಿ ಅಲ್ಲಿದ್ದೀನಿ, ನೀ ಬಾ ಅಂದಂಗೆ ಆಯಿತು ಇದು. ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸು ಎಷ್ಟು? ಇವಾಗ ನಿಮ್ಮ ವಯಸ್ಸೆಷ್ಟು ಅಂತ ಹೇಗೆ ಕೇಳ್ತೀವಿ ಹಾಗೆ ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸೆಷ್ಟು? ಐ ಆಮ್ 20 years old, ನನಗೆ 20 ವರ್ಷ ಆಗಿದೆ. ನೆಕ್ಸ್ಟ್ ಒನ್, ವೇರ್ ಆರ್ ಯು ಕಮಿಂಗ್ ಫ್ರಮ್? ನೀವು ಎಲ್ಲಿಂದ ಬರುತ್ತಿದ್ದೀರಾ? ಐ ಆಮ್ ಕಮಿಂಗ್ ಫ್ರಮ್ ಆಫೀಸ್, ನಾನು ಕಚೇರಿಯಿಂದ ಬರುತ್ತಿದ್ದೇನೆ. ಯಾರಾದರೂ ಕೇಳಿದಾಗ ಐ ಆಮ್ ಕಮಿಂಗ್ ಇನ್ ಸ್ಕೂಲ್, ಐ ಆಮ್ ಕಮಿಂಗ್ ಇನ್ ದ ಫ್ರಮ್ ಮಾರ್ಕೆಟಿಂಗ್, ಐ ಆಮ್ ಕಮಿಂಗ್ ಇನ್ ದ ಸ್ಕೂಲ್. ನೆಕ್ಸ್ಟ್ ಒನ್, ವೇರ್ ಆರ್ ಯುವರ್ ಫ್ರಮ್? ನೀವು ಎಲ್ಲಿನವರು?
ನೀವಾಗ ಯಾವ ಊರು ನಿಮ್ಮದು, ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳಲ್ವಾ, ಹಾಗೆ ಐ ಆಮ್ ಫ್ರಮ್ ಕರ್ನಾಟಕ, ನಾನು ಕರ್ನಾಟಕದವನು. ನೆಕ್ಸ್ಟ್ ಒನ್, ವಾಟ್ ಡೂ ಯು ಡೂ, ನೀವು ಏನು ಮಾಡ್ತಾ ಇದ್ದೀರಾ. ಐ ಆಮ್ ಎ ಸ್ಟಡಿ, ನಾನು ಒಬ್ಬ ವಿದ್ಯಾರ್ಥಿನಿ. ಡಿಫ್ರೆಂಟಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಐ ಆಮ್ ದ ಡಾಕ್ಟರ್, ಐ ಆಮ್ ದ ಇಂಜಿನಿಯರ್, ಐ ಆಮ್ ದ ಟೀಚರ್, ಆ ಥರ. ವಾಟ್ ಡು ಯು ಡೂ, ನೀವು ಏನು ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಒನ್, ಹೌ ಮಚ್ ಮನಿ ಡು ಯು ಹ್ಯಾವ್, ನಿಮ್ಮ ಬಳಿ ಎಷ್ಟು ಹಣವಿದೆ. ಇವಾಗ ಹಳ್ಳಿ ಕಡೆ ಎಲ್ಲ ಹೇಳ್ತಾ ಇರ್ತಾರೆ, ನಿಮ್ಮ ಹತ್ರ ದುಡ್ಡು ಎಷ್ಟೈತೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಕೇಳ್ತಾರಲ್ಲ, ಆ ಥರ. ಹೌ ಮಚ್ ಮನಿ ಡು ಯು ಹ್ಯಾವ್ ಅಂತ ಕೇಳೋದು. ಅದಕ್ಕೆ ರಿಪ್ಲೈ, ಐ ಹ್ಯಾವ್ 2000 ರೂಪೀಸ್, ನನ್ನ ಬಳಿ 2000 ರೂಪಾಯಿ ಇದೆ ಅಂತ ನಾವು ಆನ್ಸರ್ ಮಾಡಬೇಕು. ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ರಿಪ್ಲೈ ಮಾಡಬೇಕು. ನೆಕ್ಸ್ಟ್, ಡು ಯು ಸ್ಪೀಕ್ ಇಂಗ್ಲೀಷ್, ನೀವು ಇಂಗ್ಲೀಷ್ ಮಾತನಾಡ್ತೀರಾ. ಡು ಯು ಸ್ಪೀಕ್ ಇನ್ ಕನ್ನಡ, ಆ ಥರ ಕ್ವಶನ್ಗೆ ಈ ಥರ ರಿಪ್ಲೈ ಮಾಡಬೇಕು. ಎಸ್ ಐ ಸ್ಪೀಕ್ ಇಂಗ್ಲೀಷ್, ಎಸ್ ಐ ಸ್ಪೀಕ್ ಇನ್ ಕನ್ನಡ ಅಂತಲೂ ಆನ್ಸರ್ ಮಾಡ್ಬೋದು. ಹೌದು, ನಾನು ಇಂಗ್ಲೀಷ್ ಮಾತನಾಡುತ್ತೇನೆ. ಹೌ ವಾಸ್ ಯುವರ್ ಡೇ, ನಿಮ್ಮ ದಿನ ಹೇಗಿತ್ತು. ಇವತ್ತು ದಿನ ಹೇಗಿದೆ ಅಂತ ಕೇಳ್ತೀವಲ್ಲ, ಹೌ ವಾಸ್ ಯುವರ್ ಡೇ ಅಂತ. ಇದಕ್ಕೆ ರಿಪ್ಲೈ, ರಿಯಲಿ ಗುಡ್, ನಿಜವಾಗಿಯೂ ಒಳ್ಳೆಯದಾಗಿದೆ. ಅಂದರೆ ಇವತ್ತು ತುಂಬ ಚೆನ್ನಾಗಿದೆ, ಇವತ್ತು ಡೇ ಇಸ್ ಗುಡ್ ಅಂತ. ನೆಕ್ಸ್ಟ್, ಆರ್ ಯು ಮ್ಯಾರಿಡ್, ನೀವು ಮದುವೆ ಆಗಿದ್ದೀರಾ. ಯಾರಾದರೂ ಸಿಕ್ಕಿದಾಗ, ಎಸ್ ಐ ಆಮ್ ಎ ಮ್ಯಾರಿಡ್, ಹೌದು ನಾನು ಮದುವೆ ಆಗಿದ್ದೇನೆ. ಎಸ್ ಐ ಆಮ್ ಎ ಅನ್ಮ್ಯಾರಿಡ್, ಆರ್ ಯು ಅನ್ಮ್ಯಾರಿಡ್, ನಾನು ಮದುವೆ ಆಗಿಲ್ಲ ಅಂತ ಹೇಳಿದಾಗ ಆನ್ಸರ್ ಎಸ್ ಐ ಆಮ್ ಎ ಅನ್ಮ್ಯಾರಿಡ್ ಅಂತ. ಹೌದು, ನಾನು ಮದುವೆ ಆಗಿಲ್ಲ ಅಂತ. ನೆಕ್ಸ್ಟ್, ಕ್ಯಾನ್ ಐ ಆಸ್ಕ್ ಯು ಎ ಕ್ವಶನ್, ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ. ಕ್ಯಾನ್ ಐ ಆಸ್ಕ್ ಯು ಎ ಕ್ವಶನ್, ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ. ಎಸ್ ಶೋರ್, ಹೌದು ಖಂಡಿತವಾಗಿ. ಎಸ್ ಶೋರ್, ಹೌದು ಖಂಡಿತವಾಗಿಯೂ. ಆರ್ ಯು ಹ್ಯಾಪಿ ಟುಡೇ, ನೀನು ಇಂದು ಖುಷಿಯಾಗಿದ್ದೀಯಾ. ಆರ್ ಯು ಹ್ಯಾಪಿ ಟುಡೇ, ನೀನು ಇಂದು ಖುಷಿಯಾಗಿದ್ದೀಯಾ ಅಂತ ಕೇಳಿದಾಗ ಇದಕ್ಕೆ ರಿಪ್ಲೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಸ್ ಐ ಆಮ್ ಹ್ಯಾಪಿ ಟುಡೇ, ಹೌದು ನಾನು ಇಂದು ಖುಷಿಯಾಗಿದ್ದೀನಿ. ಎಸ್ ಐ ಆಮ್ ಹ್ಯಾಪಿ ಟುಡೇ, ನಾನು ಖುಷಿಯಾಗಿದ್ದೀನಿ. ಡು ಯು ಹ್ಯಾವ್ ಲ್ಯಾಪ್ಟಾಪ್, ನಿಮ್ಮ ಬಳಿ ಲ್ಯಾಪ್ಟಾಪ್ ಇದೆಯಾ. ಡು ಯು ಹ್ಯಾವ್ ಲ್ಯಾಪ್ಟಾಪ್, ನಿಮ್ಮ ಬಳಿ ಲ್ಯಾಪ್ಟಾಪ್ ಇದೆಯಾ. ಡು ಯು ಹ್ಯಾವ್ ಕಂಪ್ಯೂಟರ್, ನಿಮ್ಮ ಬಳಿ ಕಂಪ್ಯೂಟರ್ ಇದೆಯಾ ಅಂತ ಕೇಳೋದು. ಎಸ್ ಐ ಹ್ಯಾವ್ ಲ್ಯಾಪ್ಟಾಪ್, ಹೌದು ನನ್ನ ಬಳಿ ಲ್ಯಾಪ್ಟಾಪ್ ಇದೆ. ಎಸ್ ಐ ಹ್ಯಾವ್ ಕಂಪ್ಯೂಟರ್, ಹೌದು ನನ್ನ ಬಳಿ ಕಂಪ್ಯೂಟರ್ ಇದೆ. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ನಿಮ್ಮ ಉತ್ತಮ ಸ್ನೇಹಿತ ಯಾರು. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ನಿಮ್ಮ ಉತ್ತಮ ಸ್ನೇಹಿತ ಯಾರು. ಹೂ ಈಸ್ ಯುವರ್ ಬೆಸ್ಟ್ ಟೀಚರ್, ಹೂ ಈಸ್ ಯುವರ್ ಬೆಸ್ಟ್ ಫಾದರ್. ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ರವಿ ನನ್ನ ಆತ್ಮೀಯ ಗೆಳೆಯನಿದ್ದ.